ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಹೊಸ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಷ್ಟು ರಶ್ ಆಯಿತು, ನಮಗೆ ಎಲ್ಲರಿಗೂ ಹೋಗಲಿಕ್ಕೆ ಅಷ್ಟು ಪೂರ್ತಿ ಎಲ್ಲರಿಗೂ ಕೂಡ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೋಗುವಾಗ ಗ್ರೂಪ್ ಹಾಗೆ ಡಿವೈಡ್ ಆಗಿ ಅಲ್ಲೇ ಹೋಗ್ಬಿಟ್ಟು, ಯಾಕಂದರೆ ಕಮ್ಮಿ 20-25 ಕಿಲೋಮೀಟರ್ಸ್ ಸ್ಟಾರ್ಟಿಂಗ್ ಹೋಗೋದು ರೋಡ್ಲೇನ ಹೋಗೋದಿತ್ತು. ಬಟ್ ಪಾರ್ಕಿಂಗ್ದಿಂದ 20-25 ಕಿಲೋಮೀಟರ್ಸ್ ಬೈ ವಾಕ್ ಹೋಗಬೇಕಾಗಿತ್ತು. ನಾವಲ್ಲಿ ಹೋಗುವಾಗ ಗ್ರೂಪ್ ಆಗಿ ಹೋಗಿದ ಕೂಡಲೇ ಎಲ್ಲರದು ಒಂದು ಗ್ರೂಪ್ ಮಾಡಿದ್ದು. ನಾವಲ್ಲೇ ಮಹಾಕುಂಭ ಮೇಳ ಅಂತ ಒಂದು ಗ್ರೂಪ್ ತೆಗೆದಿದ್ದು. ಅದು ಗ್ರೂಪ್ದಲ್ಲಿ ನಾವು ಕನೆಕ್ಟೆಡ್ ಇದ್ದು, ಬಟ್ ಎಲ್ಲರಿಗೂ ಕೂಡ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಕ್ಕೆ ನಾವು ಡಿವೈಡ್ ಆಗಿ ಹೋಗ್ಬಿಟ್ಟಿದ್ದು. ಎಲ್ಲೆಲ್ಲೇ ಬೇರೆ ಬೇರೆ ಕಡೆಯಿಂದ ಟ್ರೈ ಮಾಡಿದ್ದು, ಎಲ್ಲೆಲ್ಲೇ ರೀಚ್ ಇದ್ದು, ಅವರಿಗೆ ಎಲ್ಲೆಲ್ಲಿ ಲೊಕೇಶನ್ ಇತ್ತು ಅದನ್ನ ಗ್ರೂಪ್ದಾಗ ನಾವು ಹಾಕಾಕಿದ್ದು. ನಾವು ರೀಚ್ ಆಗಿದ್ದು ಎಲ್ಲರೂ ಕಮ್ಮಿ 11-12 ಮಟ್ಟ ಅಲ್ಲೇ ರೀಚ್ ಆಗಿದ್ರು ನೈಟ್ಗೆ. ಆದ ನಂತರ ಬೇರೆ ಬೇರೆ ಘಾಟ್ ಇದ್ವು. ಅಲ್ಲೇ ಘಾಟದಲ್ಲಿ ನಾವು ಎಲ್ಲರೂ ಅಲ್ಲೇ ಸ್ನಾನ ಮಾಡಿ ಬರುವಾಗ ಒಂದು ಪ್ರಯಾಗರಾಜದಲ್ಲಿ ಸೆಕ್ಟರ್ ಇದೆ 3-4. ಆ ಸೆಕ್ಟರ್ದಲ್ಲಿ ಒಂದು 9 ಪೀಪಲ್ದು ಒಂದು ಗ್ರೂಪ್ ಇತ್ತು. ಅಲ್ಲೇ ಅದರಲ್ಲೇ ಇವ್ರು ಮೃತಾಗಿದ್ದ ಅರುಣ್ ಕೊಪರ್ಡೆ, ಮಹಾದೇವಿ ಬಾವನೂರ, ಮತ್ತು ಜ್ಯೋತಿ ಹತ್ತರ್ವಾಟ ಮತ್ತು ಮೇಘ ಹತ್ತರ್ವಾಟ, ಇವರೆಲ್ಲರೂ ಅದರಲ್ಲೇ ಇತ್ತು. ಮತ್ತು 5 ಮಂದಿ ಇದ್ರು ಇದರಲ್ಲಿ. ಅವ್ರ 5 ಮಂದಿರಿಗೂ ಸ್ವಲ್ಪ ಹತ್ತಿದೆ, ಯಾಕಂದ್ರೆ ಅಲ್ಲಿ ಹೋಗುವಾಗ ಸ್ವಲ್ಪ ರಶ್ ಆಯಿತು. ರಶ್ದಾಗ वेळोवेळी कॉल करून आम्हाला समजावून सांगत होतं की तुम्हाला काय लागते का काय कसे आम्हाला भरपूर बरं वाटतं. यातून मला काय मदत करते का यातून इतके व्हिडिओ व्हायरल झाले. त्यानंतर तिथे गेल्यानंतर सुद्धा आम्हाला ಮತ್ತು ವಿತ್ತಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯ ಈ ದೇಶಿಗೆ ಒಳ್ಳೆ ಸುದ್ದಿ ಅಂದರೆ 12 ಲಕ್ಷಕ್ಕಿಂತ ಜಾಸ್ತಿ 12 ಲಕ್ಷ ಯಾರು ಇನ್ಕಮ್ ಇರ್ತಾರೆ ಅವ್ರಿಗೆ ಟ್ಯಾಕ್ಸ್ ಇಲ್ಲ. ಅಂದರೆ ತಿಂಗಳ 1 ಲಕ್ಷ ಪಗಾರ ಇದ್ರೂ ಅವ್ರಿಗೆ ಯಾವುದೂ ಟ್ಯಾಕ್ಸ್ ಬರೋದಿಲ್ಲ ಅಂತ ಒಳ್ಳೆ ಡಿಸಿಷನ್ ತಗೊಂಡ ಮೇಲೆ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಗೆ ರೈತರಿಗೆ, ವರ್ಕಿಂಗ್ ಜನರಿಗೆ, SC ಹಿಂದುಳಿದವ್ರ ಸಲುವಾಗಿ ಎಜುಕೇಷನ್ ಇರಲಿ, ಎಲ್ಲ ಸೆಕ್ಟರ್ನಲ್ಲಿ ಒಳ್ಳೆಯದ ಡಿಸಿಷನ್ ತಗೊಂಡು ಒಳ್ಳೆಯ ಬಜೆಟ್ ಸಲುವಾಗಿ ಸನ್ಮಾನ್ಯ ಪ್ರಧಾನಿ ಮೋದಿ ಅವರು ಮತ್ತು ವಿತ್ತ ಮಂತ್ರಿಯಾದಂಥ ನಿರ್ಮಲಾ ಸೀತಾರಾಮನ್ ಇಬ್ಬರಿಗೂ ನಾವು ಅಭಿನಂದನೆ ಧನ್ಯವಾದ ಸಲ್ಲಿಸ್ತೀವಿ. ಸ್ವಲ್ಪ ನೀವೇ ಹಿಂಗೆ ನಿಂದಿರಿ ಕಡೆ. ಒಂದು 2 ನಿಮಿಷ 60 4 ಜನ ಸತ್ರ ಇದೆ ಬಸ್ಸು. ಅದೇ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು,
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳು ಹರಿಸ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.